ಜೆಜೆಎಂ ಕಾಮಗಾರಿಗೆ 10,000 ಕೋಟಿ ಹಣವನ್ನ ಕೇಂದ್ರ ಸರ್ಕಾರ ನೀಡಬೇಕು. ಪ್ರಾರಂಭದಲ್ಲಿ 37.5% ಕೇಂದ್ರ ಸರ್ಕಾರ, 37.5% ರಾಜ್ಯ ಸರ್ಕಾರ, 10% ಗ್ರಾಮ ಪಂಚಾಯಿತಿ, 11% ಸಾರ್ವಜನಿಕ ಸಂಸ್ಥೆ ಎಂದು ನಿಗದಿಯಾಗಿದ್ದು, ನೀರಿನ ಬವಣೆ ಬಗೆಹರಿಸಲು ಚೆಕ್ ಡ್ಯಾಂ ನಿರ್ಮಾಣ ಮಾಡಲಾಗುತ್ತದೆ ಎಂದು ಶಾಸಕ ಎಸ್ಆರ್ ಶ್ರೀನಿವಾಸ್ ತಿಳಿಸಿದರು. ಗುಬ್ಬಿ ತಾಲೂಕಿನ ನೇರಳೆಕೆರೆಯಿಂದ ಚಿಕ್ಕಹಳ್ಳಿಗೆ ಹೋಗುವ ರಸ್ತೆ, ಅದಲಕೆರೆಯಿಂದ ವಿರೂಪಾಕ್ಷಪುರದವರೆಗೆ ಅಳಲುಘಟ್ಟದಿಂದ ಹರ್ದಗೆರೆ ರಸ್ತೆಯವರೆಗೆ ಎಂಎನ್ ಕೋಟೆ ಗ್ರಾಮದಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ವತಿಯಿಂದ 5.5 ಕೋಟಿ ವೆಚ್ಚದಲ್ಲಿ ರಸ್ತೆ ಅಭಿವೃದ್ಧಿಗೆ ಶಾಸಕ ಎಸ್ಆರ್ ಶ್ರೀನಿವಾಸ್ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿದರು. ಅದಲಗೆರೆ, ಗೊಲ್ಲರಹಟ್ಟಿ ಹಾಗೂ ಕೊಡ್ಲಿ ಕ್ರಾಸ್ನಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉದ್ಭವವಾದ ಹಿನ್ನೆಲೆಯಲ್ಲಿ ಒಟ್ಟಾರೆ ತಾಲೂಕಿನಲ್ಲಿ ನೀರಿನ ಬವಣೆ ಬಗ್ಗೆ ಮಾಹಿತಿ ಪಡೆಯಲು ಹಾಗೂ ಜೆಜೆಎಂ ಕಾಮಗಾರಿ ಪೂರ್ಣ ಆಗದೆ ಸ್ಥಗಿತವಾಗಿರುವ ಬಗ್ಗೆ ಮಾಹಿತಿ ಪಡೆಯಲು ಸೋಮವಾರ ಸಭೆ ಕರೆದಿದ್ದು, ನೀರಿನ ಸಮಸ್ಯೆ ಕಂಡುಬಂದಲ್ಲಿ ಬೋರ್ವೆಲ್ ಕೊರೆಸುವ ಬಗ್ಗೆ ಚರ್ಚೆ ನಡೆಸಲು ಇಒ ಹಾಗೂ ಪಿಡಿಒ ಅಧಿಕಾರಿಗಳಿಗೆ ಮಾಹಿತಿಯೊಂದಿಗೆ ಸಭೆಗೆ ಬರಲು ಸೂಚಿಸಿದ್ದೇನೆ ಎಂದರು. ಈ ಸಂದರ್ಭದಲ್ಲಿ ಗುರು, ರೇಣುಕಾರಾಧ್ಯ, ಪುಟ್ಟರಾಜು, ರಮೇಶ್, ಬಸವರಾಜು ಸೇರಿದಂತೆ ಮುಖಂಡರು ಉಪಸ್ಥಿತರಿದ್ದರು. ಬೆಳಗಾವಿ ಅಧಿವೇಶನಗಳು ಕೂಡ ಮಂತ್ರಿಗಳ ಗಮನಕ್ಕೆ ಸೆಳೆಯತಕ್ಕಂಥದ್ದು ಕೂಡ ಮಾಡಿದ್ವಿ, ಮಾಡ್ತಾರೆ, ಕ್ರಮ ಕೈಗೊಳ್ತೀವಿ, ಮಾಡಿಸ್ತೀವಿ. ಆಮೇಲೆ ವಿಶೇಷವಾಗಿ ಇನ್ನೊಂದು ವಿದ್ಯುತ್ ಸಮಸ್ಯೆ ಐತೆ ಅಂತ ಹೇಳ್ತೇವೆ, ಟ್ರೆಂಡಿಂಗ್ ಆಗಿದೆ. ಅದನ್ನ ಅಲ್ಲಿ ಬೇರೆ ಕಡೆ ಶಿಫ್ಟ್ ಮಾಡಕ್ಕೆ ಹೇಳಿದ್ದೀವಿ, ಅದು ಶಿಫ್ಟ್ ಮಾಡಿಸ್ತೀವಿ. ಆಟೋನೇ ನಂಬ್ಕೊಂಡು ಜೀವನ ಮಾಡ್ತಾರೆ, ಮಾಡಕ್ಕೆ ಬರಲ್ಲ. ಸರ್ಕಾರ ಏನು ಉತ್ಪತ್ತಿ ಮಾಡೋಕ್ಕಾಗುತ್ತೆ ಅದು LPG. ಅದಕ್ಕೆ ಈಗ ಗಲ್ಫ್ ಕಂಟ್ರಿಲಿ ಈಗ ಯುದ್ಧ ನಡೀತಾ ಐತೆ, ಅಲ್ಲಿ ಸಪ್ಲೈ ಆಗಬೇಕು. ಈಗ ಆಲ್ಮೋಸ್ಟ್ ಜಲಸಂಧಿನ ಅವರು ಫ್ರೀಯಾಗಿ ಮೂವ್ಮೆಂಟ್ ಬಿಡಬೇಕು, ಹಡಗುಗಳ ಮೂವ್ಮೆಂಟ್ಗೆ ಬಿಟ್ಟಂಥ ಸಂದರ್ಭದಲ್ಲಿ ಈಗ ಇವತ್ತು ನಾಳಿಗೆ ನಡೀತಾ ಇರ್ಬೋದು. ಪಾಕಿಸ್ತಾನದಲ್ಲೇನೋ ಸಂಧಾನ ನಡೀತಾ ಐತೆ, ನೋಡೋ ಏನಾಗುತ್ತೆ. LPG ಡೇಟ್ ಒಂಥರ ಸರ್ಕಾರ ಒಂಥರ ನಿಗದಿ ಮಾಡಿದ್ರೆ ರೇಟನ್ನು ದುಪ್ಪಟ್ಟು ರೇಟನ್ನು ಸಂಗ್ರಹಣೆ ಮಾಡ್ತಾರೆ. ಆ ಥರ ಮಾಡಿದ್ರೆ ಈಗ ಸರ್ಕಾರ ಕ್ರಮ ಕೈಗೊಳ್ಳುತ್ತೆ, ಬರಲ್ಲ. ಎಲ್ಲಾನ ಆ ಥರ ಇದ್ರೆ ಗಮನಕ್ಕೆ ಬಂದರೆ ಸರ್ಕಾರ ಕ್ರಮ. ಆರೋಗ್ಯ ಸಚಿವರು ಹೇಳೋರಲ್ಲ, ಈಗ ಆರೋಗ್ಯ ಸಚಿವರು ಹೇಳೋರೆ ಮತ್ತು ಪ್ರೈಮ್ ಮಿನಿಸ್ಟರ್ ಕೂಡ ಇದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಎಲ್ಲ ಕಾರ್ಯಸಮಿತಿಯಲ್ಲಿ ಮಾಡೋದಕ್ಕೆ ಸುಮಾರು 500 ಕೋಟಿ ಕೆಲಸ ಮಾಡ್ತಾ ಇದ್ದೀವಿ. ಅನುದಾನ ಕೊಡದಲ್ಲೇ, ಸರ್ಕಾರ ಅನುದಾನ ಕೊಡದಲ್ಲೇ ನಮ್ಮ ಕೈಯಿಂದ ಕೊಟ್ಟು ಮಾಡ್ತಾರೆ. ಬೇಸಿಗೆ ಇದೆ ಈ ಭಾಗದಲ್ಲಿ ಬಂಡಿ ವ್ಯವಸ್ಥೆ ಅನ್ನೋದು ಜಾನುವಾರಿಗೆ ಅನುಕೂಲ ಆಗುತ್ತೆ. ನಾವು ಎಲ್ಲ ಕಡೆಗೂ ಆಲ್ಮೋಸ್ಟ್ ಚೆಕ್ ಡ್ಯಾಮ್ ಎಲ್ಲೆಲ್ಲಿ ನೀರು ಹರಿಯುತ್ತೋ ಅಂಥ ಹಳ್ಳಿಗಳಿಗೆ ಎಲ್ಲ ಕಡೆಗೂ ನಾವು ಆಗಲು, ವಿಶೇಷವಾಗಿ ಆಗಲವಾಡಿ ಹೋಬಳಿಲಿ ಚೆಕ್ ಡ್ಯಾಮ್ಗಳನ್ನ ಸುಮಾರು ಚೆಕ್ ಡ್ಯಾಮ್ ಮಾಡಿದ್ದೀವಿ. ಈಗಲೂ ಆಗ್ತಲೇ ಇದ್ದೀವಿ ಚೆಕ್ ಡ್ಯಾಮ್. ಎಲ್ಲೆಲ್ಲಿ ನಾವು ಹುಡುಕಿ ರೈತರು ಎಲ್ಲೆಲ್ಲಿ ಹೇಳ್ತಾರೋ ಆ ರೈತರಿಗೂ ಜಮೀನಲ್ಲೂ ಹಾಕ್ಕೊಡ್ತಾ ಇದ್ದೀವಿ. ಎಲ್ಲಿ ಸರ್ಕಾರಿ ವ್ಯಾಲ್ಯೂಗಳು ಇದ್ದಾವೆ ಅಲ್ಲೂ ಕೂಡ ಆಗ್ತಕ್ಕಂಥದ್ದನ್ನು ಮಾಡ್ತಾ ಇದ್ದೀವಿ. ಕೆಲವು ಕಡೆ ಎಲ್ಲ ರೈತರು ಪಾಣಿ ಕೊಟ್ಟಿರ್ತಾರೆ, ಅಂಥವಕ್ಕೆ ಆ ರೈತರ ಜಮೀನಲ್ಲೂ ಕೂಡ ಮಾಡ್ಕೊಡ್ತಕ್ಕಂಥ ಮಾಡ್ತೀವಿ. ಬರ ನಿರ್ವಹಣೆ ವಿಚಾರದಲ್ಲಿ ಈಗ ಏನು ಮತ್ತೆ 2-3 ಕಡೆ ನೀರಿನ ಪ್ರಾಬ್ಲಮ್ ಇತ್ತು. ಇಲ್ಲಿ ಅದ್ಲಿಗೆರೆ ಗೊಲ್ಲರಹಟ್ಟಿ ಒಳಗೆ ಒಂದು ಪ್ರಾಬ್ಲಮ್ ಇತ್ತು, ಮತ್ತು ನಮ್ಮ ಬಂಡಿ ಕಾಸಲ್ಲಿ ಒಂದು ಪ್ರಾಬ್ಲಮ್ ಇತ್ತು. ಅದನ್ನೆಲ್ಲ ಟೋಟಲಿ ನಾನು ಒಂದ್ಸರಿ ಮೀಟಿಂಗ್ ಕರೆದು ಎಲ್ಲೆಲ್ಲಿ ನೀರು ಕೆಲವು ಕಡೆ ಸ್ವಲ್ಪ ಕಡಿಮೆ ಆಗಿದೆ ಅಂತಕ್ಕಂಥದ್ದು ಮಾಹಿತಿ ಇದೆ. ಅದಕ್ಕೋಸ್ಕರ ನಾನು ಸೋಮವಾರ ಮೀಟಿಂಗ್ ಕರೆದಿದ್ದೀನಿ. JJM ವರ್ಕು ಕೂಡ ಕಂಪ್ಲೀಟ್ ಆಗದೆ ಇರೋದ್ರಿಂದ ನಾನು ಸೋಮವಾರ ಅದೆಲ್ಲವೂ ಮೀಟಿಂಗ್ ಕರೆದಿದ್ದೀನಿ. ಸೋಮವಾರ ಎಲ್ಲೆಲ್ಲಿ ಇವರಿಗೆ ಸಂಬಂಧಪಟ್ಟಿರ್ತಕ್ಕಂಥ PDOಗಳಿಗೆ ಮಾಹಿತಿ ತರಕ್ಕೆ ಹೇಳಿದ್ದೀನಿ, DAಗಳಿಗೂ ಮಾಹಿತಿ ತರಕ್ಕೆ ಹೇಳಿದ್ದೀನಿ. ಸೋಮವಾರ ಎಲ್ಲೆಲ್ಲಿ ನೀರಿನ ಪ್ರಾಬ್ಲಮ್ ಇದೆ ಅಲ್ಲೆಲ್ಲ ಬದಲಿ ನೀರು ವ್ಯವಸ್ಥೆ ಮತ್ತು ಇಲ್ಲಿ ಬೋರ್ ಕೊರೆಸ್ತಕ್ಕಂಥದ್ದು ಮಾಡ್ತಾರೆ. ಬಡವಿಗೆ ಹುಲ್ ಬಿದ್ದರೆ ಹಳ್ಳಿ ಹಾಕತ್ತಿದ್ದರೆ ಜಾಸ್ತಿ ಇರ್ತಾರೆ. ಇಂಥ ಸಮಯದಲ್ಲೇ ಅವರು ದುಡ್ಡು ಮಾಡಬೇಕು ಅನ್ನೋರು ಇರ್ತಾರೆ, ಅವರೆಲ್ಲೆಲ್ಲೋ ಮಾಡ್ಕೊಂಡಿರ್ತಾರೆ. ಅವೆಲ್ಲ ಸರ್ಕಾರ ಕ್ರಮ ಕೈಗೊಳ್ಳುತ್ತೆ. ಕಳೆದ ಬಜೆಟ್ ಅಧಿವೇಶನದಲ್ಲಿ ಮತಯಂತ್ರದ ಬದಲಿಗೆ ಮತ ಪತ್ರಗಳನ್ನ ಮಾಡಬೇಕು ಅನ್ನೋ ಮಸೂದೆನ ಅಂಗೀಕಾರ ಮಾಡಿದ್ರು. ರಾಷ್ಟ್ರಪತಿಗಳು ರಾಜ್ಯಪಾಲರು ಅದಕ್ಕೆ ಅಂಕಿತ ತಡೆ ಮಾಡೋಕ್ಕೆ ಬರಲ್ಲ. ರಾಜ್ಯಪಾಲರು ಇಲ್ಲಿ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಆಗಿದೆ. 22 ದಿವಸ ಅವರು ರಾಜ್ಯಪಾಲರು ಇಟ್ಕೊಂಡ್ರೆ ಇದು ಆಟೋಮೆಟಿಕಲಿ ಅದು ಅಪ್ರೂವಲ್ ಆಗುತ್ತೆ ಅಂತಕ್ಕಂಥದ್ದನ್ನ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಕೊಟ್ಟಿದೆ. ಅದರಿಂದ ರಾಜ್ಯಪಾಲರು ಇಟ್ಕೊಳಕ್ಕೆ ಬಂದಿಲ್ಲ. ತಾತ್ಕಾಲಿಕವಾಗಿ ಅವ್ರು ಇಟ್ಕೊಂಡಿರ್ಬೋದೇನೋ ಗೊತ್ತಿಲ್ಲ, ಇಲ್ಲ ಯಾವುದಾದ್ರೂ ವಿವರಣೆ ಕೇಳಿರ್ಬೋದೇನೋ, ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೇಳಿರ್ಬೇಕೇನೋ ಗೊತ್ತಿಲ್ಲ ನನಗೆ. ಆದರೆ ಹಂಗೆ ಇಟ್ಕೊಳಕ್ಕೆ ಬರಲ್ಲ. ಆದರೆ ಇಡೀ ದೇಶದಾಗೆ ಎಲ್ಲ ಗ್ರಾಮ ಪಂಚಾಯತಿಗೂ ಕೂಡ ಇವತ್ತು ಮತಪತ್ರದಲ್ಲೇ ನಡೀತಾ ಇರ್ತಕ್ಕಂಥದ್ದು. ಗುಜರಾತಲ್ಲೂ ಮತಪತ್ರದಲ್ಲೇ ನಡೀತಕ್ಕಂಥದ್ದು. ಇದೊಂದೇ ನಮ್ಮಲ್ಲಿ ಮಾತ್ರ ಯಾಕೆ EVM ಮಾಡಬೇಕು? ಅದಕ್ಕೋಸ್ಕರ ಅದನ್ನು ಎಲ್ಲ ದೇಶದಲ್ಲಿ ಹೆಂಗೆ ನಡೀತದೋ ಹಂಗೆ ನಡೀಲಿ ಚುನಾವಣೆ ಅಂತ ತಂದಿರ್ತಕ್ಕಂಥದ್ದು. ಇದರಲ್ಲೇನು ಸ್ವಾರ್ಥ ಇಲ್ಲ, ಗೊತ್ತೊಂದಿಲ್ಲ, ಏನೂ ಇಲ್ಲ. ರೈತರ ರಸ್ತೆಗಳೆಲ್ಲ ಪೆಂಡಿಂಗ್ ಇದ್ದು ಅದೆಲ್ಲ ಇವತ್ತು 7 ಕೋಟಿ 30 ಲಕ್ಷದಲ್ಲಿ ಇವತ್ತು ಕಾಮಗಾರಿ ಕೈಗೊಳ್ತಾ ಇದ್ದೀವಿ. ಇಲ್ಲಿ ST ಕಾಲೋನಿಗೂ 50 ಲಕ್ಷ ಹಾಕಿದ್ದೀನಿ, ಮತ್ತು SC ಕಾಲೋನಿಗೂ 50 ಲಕ್ಷ ಹಾಕಿದ್ದೀನಿ. ಅದನ್ನು ನಾನು ವಾರದಾಗೆ ಪೂಜೆ ಮಾಡ್ತೀನಿ. ಈ ರೋಡು
ಸುಮಾರು ದಿವಸ ಇದು ಇದನ್ನ ಇವತ್ತು ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಆಲ್ಮೋಸ್ಟ್ ಎಲ್ಲ ಕಡೆಗೂ ಕೂಡ ಆಗ್ತಾ ಇದ್ದೀವಿ. ರಸ್ತೆನ ಇನ್ನೂ ಪೂಜೆ ಮಾಡೋದಿದ್ದಾವೆ, ಅವೆಲ್ಲವನ್ನು ಸೇರಿಸಿ ಸರಿ ಕಂಪ್ಲೀಟ್ ಇನ್ನು ಬಾಕಿ ಬಾಕಿ ಇದ್ದೇ ಇತ್ತು. ನೀವು ಇವತ್ತು ಮಾಡಿದ ರಸ್ತೆ 6 ತಿಂಗಳು ಕಿತ್ತೋಗ್ತಾರೆ. ಇದೇನೋ ರಸ್ತೆ ಕಾಮಗಾರಿ ಮಾಡೋದು ಮುಗಿತದೆ ಅಂತ ನಾನು ಅನ್ಕೊಳ್ಳಲ್ಲ. ಅದಕ್ಕೆ ನಾನೇನು ಮಾಡ್ತಾ ಇದ್ದೀನಿ ಅಂದರೆ ಕೆಲವು ಕಡೆ ಎಲ್ಲ ಕಾಂಕ್ರೀಟ್ ಹಾಕ್ಸ್ತಾ ಇದ್ದೀನಿ. ಹೊಸದಾಗಿ ಇದು ಕಾರ್ ರೋಡ್ ಮಾಡ್ತಾ ಇಲ್ಲ, ಎಲ್ಲವನ್ನು ಕಾಂಕ್ರೀಟ್ ಹಾಕ್ತಕ್ಕಂಥ ಮಾಡ್ತಾ ಇದ್ದೀನಿ. ಮುಂದೆ ಕಾಂಕ್ರೀಟ್ ಹಾಕ್ಸ್ತಾ